ತಿಪ್ಪದೊಡ್ಡಿ ನೆಲದಲ್ಲಿ ಅಕ್ಕ ದೇವತೆಗಳ ದೀಪ ರಾತ್ರಿ ಹೊತ್ತು ಸುತ್ತಿ ಕಾಪಾಡಿದ ಶಕ್ತಿ. ಬ್ರಾಹ್ಮಣ ದಾರಿ ತುಂಬ ಅವರ ಹೆಜ್ಜೆ ನಾದ, ಕಣ್ಣಿಗೆ ಕಾಣದೆಯೂ ಕಾವಲು ನಿಂತ ಪ್ರೀತಿಯು. ಜವರ ಬಂದ ದಿನದಲ್ಲಿ ನಂಬಿಕೆ ಕೈ ಹಿಡಿಯಿತು, ಅವರ ಹೆಸರ ಜಪಿಸಿ ಮೇದು ಕಟ್ಟಿದ ಗುಣವಾಯಿತು. ಪುರಾತನ ಮಾತು ಇದು ಜನರ ಮನದ ಸತ್ಯ, ಅಕ್ಕ ದೇವತೆಗಳ ನಾಮ ಉಸಿರಲ್ಲಿ ಬೆಳಕಾಯಿತು. ಜೈ ಜೈ ಅಕ್ಕಕ್ಕ ದೇವತೆಗಳು, ತಿಪ್ಪದೊಡ್ಡಿ ಕಾಪಾಡು ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಾಮದ ಜನರ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಮ್ಮ ಮನೆಗೆ ದಾರಿ ತೋರು. ಜೈ ಜೈ ಅಕ್ಕ ದೇವತೆಗಳು, ಬಾಳಿನಲ್ಲಿ ಆಶೀರ್ವಾದ ಸುರಿಸು. ರೋಹಿತರು ಕೈ ಜೋಡಿಸಿ ದೇವರ ಮುಂದೆ ನಿಂತರು, ಗ್ರಾಮದ ಜನರೆಲ್ಲರೂ ಭಕ್ತಿಯಲ್ಲಿ ಒಂದಾದರು. ಗೋವಿಂದ ನಾಮ ಕೂಗಿ ಆಕಾಶ ಮುಟ್ಟಿದ ಧ್ವನಿ, ಕಂಗಳಲ್ಲಿ ಕರುಣೆ ಮನದಲ್ಲೇ ಶಾಂತಿ ಧ್ವನಿ. ಮೇದಿನ ಗಂಧದೊಂದಿಗೆ ಹೂವಿನ ಹಾರ ತಂದು ಅಕ್ಕ ದೇವತೆಗಳ ಪಾದಕ್ಕೆ ಭಕ್ತಿಯನ್ನೇ ಅರ್ಪಿಸಿದರು. ಈ ನೆಲದ ಮಾತು ಕೇಳಿ ಮನಸ್ಸು ತಲೆ ಬಾಗಿತು, ಅಕ್ಕ ದೇವತೆಗಳ ಕೃಪೆ ಎಲ್ಲರೊಳಗೆ ತುಂಬಿತು. ಜೈ ಜೈ ಅಕ್ಕ ದೇವತೆಗಳು, ತಿಪ್ಪದೊಡ್ಡಿ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ಗ್ರಾಮದ ಜನರ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಮ್ಮ ಮನೆಗೆ ದಾರಿ ತೋರು. ಜೈ ಜೈ ಅಕ್ಕ ದೇವತೆಗಳು, ಬಾಳಿನಲ್ಲಿ ಆಶೀರ್ವಾದ ಸುರಿಸು. ರಾತ್ರಿ ಕತ್ತಲೆ ಬಂದರು ಅವರ ಬೆಳಕು ಉಳಿಯಲಿ, ಕಾಯಿಲೆ ಬಂದ ಮನೆಯಲ್ಲಿ ಅವರ ನಾಮವೇ ಬಲವಾಗಲಿ. ತಿಪ್ಪದೊಡ್ಡಿ ಜನರೊಡನೆ ಒಂದೇ ಧ್ವನಿ ಹೇಳಲಿ, ಅಕ್ಕ ದೇವತೆಗಳೇ ನಮ್ಮ ಊರಿನ ತಾಯಿಯಾಗಲಿ. ಜೈ ಜೈ ಅಕ್ಕ ದೇವತೆಗಳು, ತಿಪ್ಪದೊಡ್ಡಿ ಕಾಪಾಡು ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ಗ್ರಾಮದ ಜನರ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಮ್ಮ ಮನೆಗೆ ದಾರಿ ತೋರು. ಜೈ ಜೈ ಅಕ್ಕ ದೇವತೆಗಳು, ಬಾಳಿನಲ್ಲಿ ಆಶೀರ್ವಾದ ಸುರಿಸು. ತಿಪ್ಪದೊಡ್ಡಿ ನೆಲದಲ್ಲಿ ಅಕ್ಕ ದೇವತೆಗಳ ದೀಪ ರಾತ್ರಿ ಹೊತ್ತು ಸುತ್ತಿ ಕಾಪಾಡಿದ ಶಕ್ತಿ. ಬ್ರಾಹ್ಮಣ ದಾರಿ ತುಂಬ ಅವರ ಹೆಜ್ಜೆ ನಾದ, ಕಣ್ಣಿಗೆ ಕಾಣದೆಯೂ ಕಾವಲು ನಿಂತ ಪ್ರೀತಿಯು. ಜವರ ಬಂದ ದಿನದಲ್ಲಿ ನಂಬಿಕೆ ಕೈ ಹಿಡಿಯಿತು, ಅವರ ಹೆಸರ ಜಪಿಸಿ ಮೇದು ಕಟ್ಟಿದ ಗುಣವಾಯಿತು. ಪುರಾತನ ಮಾತು ಇದು ಜನರ ಮನದ ಸತ್ಯ, ಅಕ್ಕ ದೇವತೆಗಳ ನಾಮ ಉಸಿರಲ್ಲಿ ಬೆಳಕಾಯಿತು. ಜೈ ಜೈ ಅಕ್ಕ ದೇವತೆಗಳು, ತಿಪ್ಪದೊಡ್ಡಿ ಕಾಪಾಡು ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಾಮದ ಜನರ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು, ನಮ್ಮ ಮನೆಗೆ ದಾರಿ ತೋರು. ಜೈ ಜೈ ಅಕ್ಕ ದೇವತೆಗಳು, ಬಾಳಿನಲ್ಲಿ ಆಶೀರ್ವಾದ ಸುರಿಸು. ರೋಹಿತರು ಕೈ ಜೋಡಿಸಿ ದೇವರ ಮುಂದೆ ನಿಂತರು, ಗ್ರಾಮದ ಜನರೆಲ್ಲರೂ ಭಕ್ತಿಯಲ್ಲಿ ಒಂದಾದರು. ಗೋವಿಂದ ನಾಮ
ಪಾದಕ್ಕೆ ಭಕ್ತಿಯನ್ನೇ ಅರ್ಪಿಸಿದರು. ಈ ನೆಲದ ಮಾತು ಕೇಳಿ ಮನಸ್ಸು ತಲೆ ಬಾಗಿತು, ಅಕ್ಕ ದೇವತೆಗಳ ಕೃಪೆ ಎಲ್ಲರೊಳಗೆ ತುಂಬಿತು. ಜೈ ಜೈ ಅಕ್ಕ ದೇವತೆಗಳು ಹಿಪ್ಪದೊಡ್ಡಿ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು ಗ್ರಾಮದ ಜನರ ಕಾಪಾಡಿ ಸ್ವಾಮಿ. ಜೈ ಜೈ ಅಕ್ಕ ದೇವತೆಗಳು ನಮ್ಮ ಮನೆಗೆ ದಾರಿ ತೋರು. ಜೈ ಜೈ ಅಕ್ಕ ದೇವತೆಗಳು ಬಾಳಿನಲ್ಲಿ ಆಶೀರ್ವಾದ ಸುರಿಸು. ನಮಸ್ಕಾರ. ಘನ ಕರ್ನಾಟಕ ಸರ್ಕಾರದ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ಮುದಿಗೆರೆ ಮದ್ರ ಗಟ್ಟೂರು ಪಂಚಾಯತಿಗೆ ಸೇರಿರ್ತಕ್ಕಂತಹ ತಿಪ್ಪದೊಡ್ಡಿ ಗ್ರಾಮದ ಅತಿ ಸುಂದರವಾದ ಮಾವಿನ ತೋಪಿನಲ್ಲಿ ಪುರಾತನ ಕಾಲದಿಂದ ಅಂದ್ರೆ ನಮ್ಮ ತಾತ ಮುತ್ತಾತಂದರಿಗೆ ಕೂಡ ತಿಳಿದಿರ್ಲಿಲ್ಲ ಅಂತಹದ್ದು ಅಕ್ಕಗಾರ್ಲ ದೇವತೆ ಅನ್ನೋದು ನಾವು ಹೆಸರು ಕಡಿಯೋದು. ಸಪ್ತಮಾತೃಕ ದೇವಸ್ಥಾನ ಅಗ್ಗಾರ್ಲ ಗುಡಿ ಅಂತ ಆಡು ಭಾಷೆಯಲ್ಲಿ ಆಡ್ತೀವಿ. ತುಂಬಾ ಪುರಾತನವಾದದ್ದು. ಇದಕ್ಕಿದೆಯಾ ಇತಿಹಾಸ ನಮಗೆ ಗೊತ್ತಿಲ್ಲ, ನಮ್ಮ ತಾತನಿಗೂ ಗೊತ್ತಿಲ್ಲ. ತುಂಬಾ ಸುಂದರವಾಗಿದೆ. ಅದನ್ನ ಈ ಗ್ರಾಮ ಪುಣ್ಯಾತ್ಮರು ಮುಖ್ಯಸ್ಥರು ಎಲ್ಲರೂ ಸೇರಿಕೊಂಡು ಸಹಾಯದೊಂದಿಗೆ ಜೀರ್ಣೋದ್ಧಾರ ಮಾಡಿ, ಮನುಷ್ಯ ಒಳಕೋಗೋದಕ್ಕೂ ಆಗ್ತಾ ಇರಲಿಲ್ಲ, ಪುನಃ ಜೀರ್ಣೋದ್ಧಾರ ಮಾಡಿ ಶಿಲಾಪೂಜನೆ ಮಾಡಿ ಸ್ವಾಮಿಗಳನ್ನು ಕರೆಸಿ ಅಭಿಷೇಕ ಅಲಂಕಾರ ಅರ್ಚನೆ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಇದರ ದರ್ಶನ ಭಾಗ್ಯ ಅಗ್ಗಾರಲ ದೇವತೆಗಳ ಅನುಗ್ರಹ ಸರ್ವ ಜನರಿಗೂ ದೊರಕಲಿ ಅಂತ ನೋಡ್ತಾ, ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮ ಪ್ರಿಯ ವೀಕ್ಷಕರಿಗೂ ಅಗ್ಗಾರಲ ದೇವತೆಯ ಅನುಗ್ರಹ ಸದಾ ಕಲಗಲಿ ಅಂತ ಆಶೀರ್ವಾದ ನಮಸ್ಕಾರ ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಸ್ವಾಮಿ ಕೋದಂಡರಾಮ ಶಾಸ್ತ್ರಿ ನಂಗಿಲಿ ಅವರು ತಮಗೆಲ್ಲ ಶುಭಾಶಯಗಳು ಕೋರ್ತಾ ಇದ್ದಾರೆ. ಈಗ ನಮ್ಮ ಅತಿ ಮುಖ್ಯಸ್ಥರು ಮೋಹನ್ ಅವರು ಮಾತಾಡ್ತಾರೆ. ಈ ಒಂದು ಏನು ನಮ್ಮ ತಿಪ್ಪದೊಡ್ಡಿ ಗ್ರಾಮದ ನಾವು ಅಗ್ಗಾರ್ಲ ದೇವತೆ ಅಂತ ಕರಿತೀವಿ. ಸುಮಾರು ವರ್ಷ ಏನು ಅಂತಂದ್ರೆ ಒಂದು 300ರಿಂದ 500 ವರ್ಷ ಇತಿಹಾಸವುಳ್ಳ ಈ ಒಂದು ಅಗ್ಗಾರ್ಲ ದೇವತೆ ಅಕ್ಕ ದೇವತೆ ಇರುವಂತ 7 ಮಹಾ ತಾಯಂದ್ರು ಇಲ್ಲಿ ನೆಲೆಸಿರುವಂತಹ ಒಂದು ಅಕ್ಕ ದೇವತೆಯರ ಒಂದು ದೇವಸ್ಥಾನ ಇದು. ನೋಡ್ತಾ ಇದ್ದೀರಾ ನೀವೇ ಒಂದು ಸಂದರ್ಭವನ್ನ. ಈ ಒಂದು ದೊಡ್ಡ ಒಂದು ನೀವೆಲ್ಲೂ ನೋಡಿರಲ್ಲ ಅಷ್ಟೊಂದು ದೊಡ್ಡ ಒಂದು ಗುಟ್ಟೆ ತರ ಇದೇನೆ. ಈ ಒಂದು ಇಲ್ಲಿ ನೆಲೆಸಿದ್ದಾರೆ, ಎಲ್ಲೋ ಉದ್ಭವ. ಇಲ್ಲೇ ಉದ್ಭವ ಆಗಿ ಇಲ್ಲೇ ನೆಲೆಸಿ ರಾತ್ರಿ ಹೊತ್ತು ಒಂದು ಈ ಅಕ್ಕ ದೇವತೆಯರು ಓಡಾಟ ಆಗ್ತಾ ಇರತ್ತಂತೆ ರಾತ್ರಿ ಎಲ್ಲ. ಆ ಒಂದು ಅಕ್ಕ ದೇವತೆ ಆಶೀರ್ವಾದ ಇದ್ರೆ ಪ್ರತಿಯೊಬ್ರು ಕೂಡ ಆ ಮುಂದೆ ಜೀವನದಲ್ಲಿ ಉಜ್ವಲ ಭವಿಷ್ಯವನ್ನ ನುಡಿತಾರೆ ಅಂತ ಹೇಳ್ತಾರೆ. ಈ ಒಂದು ನಮ್ಮ ಗ್ರಾಮದ ಹಿರಿಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಪ್ರತಿಯೊಬ್ರು ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ನಾವು ಇಲ್ಲಿ ಬಂದು ಮರಿ ಹೊಡೆದು ಪೂಜೆ ಮಾಡಿ ಜಾತ್ರೆ ತರ ಮಾಡಿ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಈ ಒಂದು ಸುಮಾರು ಅಂತಂದ್ರೆ ಒಂದು 500 ವರ್ಷ ಇತಿಹಾಸ ಇರುತ್ತೆ. ಇನ್ನೂ ಪುರಾತನ. ನಮ್ಮ ಹಿರಿಯರು ಲಕ್ಷ್ಮಣಣ್ಣ ಅಂತ ಹಿರಿಯರು, ಅವ್ರಿಗೆ ಒಂದು 75 ವರ್ಷ ವಯಸ್ಸು. ಅವ್ರಿಗೂ ಗೊತ್ತಿಲ್ವಂತ ಈ ಒಂದು ಪ್ರತಿಷ್ಠೆ ಆಗಿರೋದು. ಇತ್ತೀಚೆಗೆ ಇದೊಂದು ಎಲ್ಲ ಆಳು ಬಿದ್ದಿತ್ತು. ನಾವೆಲ್ಲರೂ ಸೇರಿ ಇದನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ವರ್ಗದವರು ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನ ಮತ್ತೆ ಅದನ್ನ ಡೆಮಾಲೇಷನ್ ಮಾಡಿ ಹೊಸದಾಗಿ ಪೂರ್ಣೋರ್ಜೀರ್ಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿದ್ದೀವಿ, ಎಲ್ಲರೂ ಕೈ ಜೋಡಿಸಿದೀವಿ. ದೇವರು ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಸಹಾಯ ಮಾಡಿರುವಂತ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿ ಎಲ್ಲ ಒಂದು ಜನರಿಗೂ ಸಹ ತಾಯಿಯಂದ್ರು ಒಳ್ಳೇದನ್ನ ಬಯಸ್ಲಿ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ನಮ್ಮ ಇಲ್ಲಿಗೆ ಬಂದಿರುವಂತ ನಮ್ಮ ಚಿಕ್ಕರೆಡ್ಡಣ್ಣವರು, ಗುರಪ್ಪಣ್ಣವರು, ನಾರಾಯಣ್ ಗೌಡ್ರು, ಲಕ್ಷ್ಮಣಣ್ಣವರು, ರಾಮಕೃಷ್ಣಣ್ಣವರು, ಮತ್ತೆ ಊರಿನ ಗೌಡ್ರು, ಹಿರಿಯ ಗೌಡ್ರು ಸುಬ್ರಹ್ಮಣ್ಯ ಗೌಡ್ರು, ಮತ್ತೆ ಕುಮಾರ್ ಅವರು, ನಮ್ಮ ಸ್ನೇಹಿತರ ಮಣಿ ಅವರು, ಮತ್ತೆ ರೆಡ್ಡಣ್ಣವ್ರು ಎಲ್ಲರೂ ಸಹ ಬಂದಿದ್ದೀರಿ. ಇವತ್ತೊಂದು ಪ್ರಾರಂಭ ಇವತ್ತಿನ ದಿವಸ. ಇವತ್ತಿಂದ ಮತ್ತೆ 11 ದಿವಸ ಏನು ಇಲ್ಲಿಂದ ಏನು ಪ್ರತಿಷ್ಠೆ ಇವತ್ತ ಆಗಿ ಸಂಪೃಷ್ಣ ಆಗ್ತಾ ಇದೆ. ಇವತ್ತಿಂದ 11 ದಿವಸ ಕಂಟಿನ್ಯೂಸ್ ಆಗಿ 11 ದಿವಸ ಇಲ್ಲಿ ಪೂಜೆ ಕಾರ್ಯಕ್ರಮ ಇರತ್ತೆ. 11ನೇ ದಿವಸ ಲಾಸ್ಟ್ ಅಲ್ಲಿ ಇಲ್ಲಿ ಅತಿ ವಿಜೃಂಭಣೆಯಿಂದ ಕೆಲವು VIP ಗಳನ್ನ ಕರೆಸ್ತಾ ಇದೀವಿ, ರಾಜಕಾರಣಿಗಳನ್ನ. ಇಲ್ಲಿ 11ನೇ ದಿವಸ ವಿಜೃಂಭಣೆಯಿಂದ ಪೂಜೆ ಇರುತ್ತೆ. ಎಲ್ರೂ ಸಹ ಈ ಒಂದು ದೇವತೆಯನ್ನ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಇಲ್ಲಿ ಪ್ರತಿದಿನ ನಡೆಯುವ ಪೂಜೆಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ತಗೊಂಡು ಆ ತಾಯಂದಿರ
ಆ 7 ತಾಯಂದ್ರ ಅಕ್ಕ ದೇವತೆಯರು ಮಹಾಶಕ್ತಿವಂತರಾಗಿರುವಂತ 7 ತಾಯಂದ್ರ ಆಶೀರ್ವಾದ ಪಡಿಬೇಕು ಅಂತ ತಮ್ಮೆಲ್ಲರನ್ನು ಸಹ ಆಹ್ವಾನಿಸ್ತಾ ಇದೀವಿ. ಇವಾಗ ನಮ್ಮ ಊರಿನ ಹಿರಿಯರಾದಂತ ನಮ್ಮ ಲಕ್ಷ್ಮಣನವರು 2 ಮಾತು ಮಾತಾಡ್ತಾರೆ. ಲಾಸ್ಟ್ ಗಡಿಯಲ್ಲಿರುವ ಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ಗ್ರಾಮದ ಸುತ್ತು ದೇವಸ್ಥಾನಗಳು. ಪೂರ್ವಕ್ಕೆ ಮಹೇಶ್ವರಮ್ಮ, ಪಶ್ಚಿಮಕ್ಕೆ ಮಾರಮ್ಮ ಗಂಗಮ್ಮ, ಈಶಾನ್ಯಕ್ಕೆ ಈಶ್ವರ ಸ್ವಾಮಿ ಕಾಶಿ ವಿಶ್ವೇಶ್ವರ ಸ್ವಾಮಿ, ದಕ್ಷಿಣಕ್ಕೆ ಗೋಪಾಲ ಸ್ವಾಮಿ, ಉತ್ತರಕ್ಕೆ ಗೋಪಾಲ ಸ್ವಾಮಿ, ದಕ್ಷಿಣಕ್ಕೆ ಪೆಟರಾಯ ಸ್ವಾಮಿ. ಸುಮಾರು 11 ದೇವಸ್ಥಾನಗಳಿವೆ ನಮ್ಮ ಊರು ಸುತ್ತು. ಎಲ್ಲ ದೇವಸ್ಥಾನಗಳು ದಕ್ಷಿಣಕ್ಕಿನ್ನು ಮಹಾನ್ ಭವನ ಗುಡಿ, ಶನಿಮಹಾತ್ಮ ದೇವಸ್ಥಾನ, ಓಂ ಶಕ್ತಿ ದೇವಸ್ಥಾನ, ನಡಿಬೀದಿ ಗಂಗಮ್ಮ ದೇವಸ್ಥಾನ, ಪೆದಪಲ್ಲಿ ಗಂಗಮ್ಮ ದೇವಸ್ಥಾನ, ಆಂಜನೇಯ ಸ್ವಾಮಿ, ಬಸ್ ಸ್ಟ್ಯಾಂಡ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಊರ ಇತಿಹಾಸ ಅಂದ್ರೆ ಎಲ್ಲ ದೇವಸ್ಥಾನ 11 ದೇವಸ್ಥಾನಗಳಿದೆ ನಮ್ಮ ಊರ ಹತ್ರ. ಎಲ್ಲ ದೇವಸ್ಥಾನಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲಿ ಊರು ದೀಪಗಳು ಪೂಜೆ ಮಾಡ್ತೀವಿ, ದೀಪೋತ್ಸವ ಮಾಡ್ತೀವಿ. ಎಲ್ಲ ಮಾಡಿ ಈ ದೇವಸ್ಥಾನ ಒಂದು ಶಿಥಿಲವಾಗಿತ್ತು. ಇದು ಸುಮಾರು 500 ವರ್ಷ ಇತಿಹಾಸ. ಇದು ಸ್ವಲ್ಪ ಈ ಶಿಥಿಲವಾಗಿತ್ತು. ಎಲ್ಲ ನಮ್ಮ ಊರಿನ ಎಲ್ಲ ಸ್ನೇಹಿತರು ಸೇರಿ, ಊರಿನವರೆಲ್ಲ ಮುಖಂಡರೆಲ್ಲ ಸೇರಿ, ಯುವಕರು ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಇವಾಗ ನಮ್ಮ ಕೋದಂಡರಾಮ ಶಾಸ್ತ್ರಿಯನ್ನು ಕರೆಸಿ ಇಲ್ಲಿ ಪೂಜೆ ಮಾಡಿ ಸ್ವಸ್ತಿ ವಾಹನ ಮಾಡಿ 11 ದಿವಸ ಪೂಜೆ ಮಾಡಿ 11 ಲಾಸ್ಟ್ 31ನೇ ತಾರೀಕು ಶುಕ್ರವಾರ ಪಚ್ಚೆ ಇಡ್ತೀವಿ. ಇದು ಮಾಮೂಲಿ ನಮ್ಮ ತಾತ ಮುತ್ತಾತರ ಕಾಲದಿಂದ ವರ್ಷಕ್ಕೊಂದ್ಸಲಿ ಪಚ್ಚೆ ಇಡೋದು. ಆವತ್ತು ಪಚ್ಚೆ ಹಿಡಿತೀವಿ. ಪಚ್ಚೆ ಇಡಿಸು ಬಲಿ ಕೊಡ್ತೀವಿ. ಊರಿನಲ್ಲಿ ಪೆದಪಲ್ಲಿ ಗಂಗಮ್ಮ ಅಲ್ಲಿ ಪೂಜೆ ಮಾಡಿ ಆಕ್ ಪೂಜೆ ಕಟ್ತೀವಿ. ಇದೊಂದು ಸಾಂಪ್ರದಾಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆ ಶುಕ್ರವಾರ ಎಲ್ಲರಿಗೂ ಪಕ್ಕ ಊರದವ್ರಿಗೂ ಎಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ನಮ್ಮ ಊರಿನ ಪರವಾಗಿ ನಮ್ಮೆಲ್ಲರ ಪರವಾಗಿ ಎಲ್ರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ಇಷ್ಟು ಮಾತ್ರ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತೇನೆ. ತಿಪ್ದೊಡ್ಡಿ ಗ್ರಾಮದಲ್ಲಿ ತೋಪಲ್ಲಿ ನೆಲೆಸಿರುವ ಅಕ್ಕ ದೇವತೆ ದೇವಸ್ಥಾನ. ದೇವಸ್ಥಾನ ಪೂಜಾರಿ, ಮಾರಮ್ಮನ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಮಾವ ಕರೆದು ಇಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ ಪೂಜೆ ಮಾಡು ಅಂತ ಹೇಳಿದ್ರು. ನಮ್ಮ ತಾತ ಕಾಲದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಆದ್ರೆ ಇವಾಗ ನಾನು ಮಾಡ್ತಾ ಇರ್ಲಿಲ್ಲ. ಇವಾಗ ಬಂದು ಈಗ ಫಸ್ಟ್ ಪೂಜೆ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಅಂದ್ರೆ ನನಗೆ ಒಂದು ದಿನ ಕನಸಲ್ಲಿ ಕಾಣಿಸಿತ್ತು, ಹಾಳು ಬಿದ್ದೋಗಿದೆ ಅಂತ ಕಾಣಿಸ್ಕೊಂಡಿತ್ತು. ಈ ದೇವಸ್ಥಾನ ಮಹಿಮೆ ಅಂದ್ರೆ ತುಂಬಾ ಇತಿಹಾಸ ಇದೆ, ತುಂಬಾ ಚೆನ್ನಾಗಿ ಕೋರಿಕೆ ಎಲ್ಲ ನಡೀತದೆ, ಒಳ್ಳೆ ಸತ್ಯ ಇದೆ ದೇವಸ್ಥಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಮಕೃಷ್ಣ ಶೆಟ್ಟಿ. ಸುಮಾರು ಒಂದು 500 ವರ್ಷಗಳಂತ ಪುರಾತನ ದೇವಸ್ಥಾನ ಇದು. ಇಲ್ಲಿ ಚಿತ್ರವಾಗಿತ್ತು. ಮತ್ತೆ ನಿರ್ಮಾಣಿಸ್ತೀವಿ. ಪ್ರತಿ ವರ್ಷ ಪಚ್ಚೆ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರು ಇಲ್ಲಿ ಬಹಳ ವಿಜೃಂಭಣೆಯಿಂದ ಸಾಂಪ್ರದಾಯವಾಗಿ ಪ್ರತಿ ವರ್ಷನೂ ನಾವು ಪಚ್ಚೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ತೀವಿ. ದೇವ್ರಿಗೆ ಏನೇನ್ ಮಾಡ್ತೀವಿ ಸರ್? ದೇವ್ರಿಗೆ ಏನೇನ್ ಮಾಡ್ತೀವಿ ಕಾರ್ಯಕ್ರಮ? ದೇವ್ರಿಗೆ ಇಲ್ಲಿ ವಿಜೃಂಭಣೆ ಕೋಲಾಟ, ಆಕ್ ಪೂಜೆ ಮಾಡ್ತೀವಿ. ಕೋಲಾಟ ಎಲ್ಲ ವಿಜೃಂಭಣೆಯಿಂದ ಮಾಡ್ಕೊಂಡು ಊರಲ್ಲೆಲ್ಲ ಜನರೆಲ್ಲ ಬಂದು ಇಲ್ಲಿ ಪ್ರಸಾದ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಡಿಬೀದಿ ಗಂಗಮ್ಮ ಹತ್ರ ಗಂಪ ಎತ್ಕೊಂಡು ಬರ್ತೀವಿ, ಗುರ ಎತ್ಕೊಂಡು ಬರ್ತೀವಿ.